ಆಲ್, ವೆಲ್ಕಮ್ ಬ್ಯಾಕ್ ಟು ಋಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಂಗಳವಾರ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ನನ್ನ ದಿನನ ಶುರು ಮಾಡ್ತೀನಿ. ಆಚೆ ರಂಗೋಲಿ ಹಾಕಿ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗೋಗಿತ್ತು. ನಾನು ಪ್ರತಿದಿನವೂ ಬೆಳಗ್ಗೆ 1 ಕಪ್ ಖಾಲಿ ಹೊಟ್ಟೆಯಲ್ಲೇ ಬಿಸಿನೀರು ಕುಡಿತೀನಿ. ಬಿಸಿ ನೀರಿಗೆ 2-3 ಹನಿ ನಿಂಬೆಹಣ್ಣನ್ನು ಸೇರಿಸಿ ಕುಡಿಯೋದ್ರಿಂದ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಲಿವರ್ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಂಬೆಹಣ್ಣನ್ನು ಸೇರಿಸಿ ಕುಡಿಯೋದ್ರಿಂದ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಇದನ್ನು ಖಾಲಿ ಹೊಟ್ಟೆಲೇ ಕುಡಿಯೋದ್ರಿಂದ ಯೂರಿಕ್ ಆಸಿಡ್ ಮಟ್ಟ ಕಡಿಮೆ ಆಗುತ್ತೆ. ನಾನು ಪ್ರತಿದಿನವೂ ದೇವ್ರ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಇದರಿಂದ ಮನೆಗೆ ನೆಮ್ಮದಿ, ಸಮಾಧಾನ, ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ನಾನು ಪೂಜೆ ಮುಗಿಸೋ ಅಷ್ಟೊತ್ತಿಗೆ 11 ಗಂಟೆ ಆಗೋಗಿತ್ತು. ತಿಂಡಿ ಒಂದು ಸಲ ಮತ್ತು ಮಧ್ಯಾಹ್ನಕ್ಕೆ ಊಟ ಒಂದು ಸಲ ಮಾಡ್ಕೊಳ್ಳೋದೇನು ಅಂತ ಮಧ್ಯಾಹ್ನಕ್ಕೂ ಹಾಗೇ ಅನ್ನ ರಸಂ ಮಾಡ್ಕೊಂಡಿದ್ದೆ. ಇದಕ್ಕೆ ಟೊಮೊಟೊ, ತೊಗರಿಬೇಳೆ ಎರಡನ್ನೂ 4-5 ವಿಸಲ್ ಮಾಡಿಸ್ಕೊಂಡು ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ. ರಸಂ ಪೌಡರ್ ಹಾಕಿದ್ರೆ ರಸಂ ರೆಡಿಯಾಗೋಗುತ್ತೆ. ರಸಂ ಪೌಡ್ರು ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ರಸಂ ಪೌಡ್ರ್ ಇಷ್ಟ ಆಗಲಿಲ್ಲ ಅಂದರೆ ಸಾಂಬಾರು ಪೌಡ್ರು ಬೇಕಾದ್ರೂ ಹಾಕ್ಕೋಬೋದು. ಸಂಜೆ ಊಟಕ್ಕೆ ನಮ್ಮ ಮನೆಯವರು ಏನಾದರೂ ಸ್ಪೆಷಲಾಗಿ ಮಾಡು ಅಂದರು. ಸೊ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಡಿಸೈಡ್ ಹೋದೆ. ಇದನ್ನು ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ದಪ್ಪದಾಗಿ ಹೆಚ್ಕೊಂಡಿರೋದು 1-2 ಈರುಳ್ಳಿ, 3 ಟೊಮೊಟೊ, ಕರಿಬೇವು, ಕೊತ್ತಂಬರಿ, ಹಸಿರುಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಜೀರಿಗೆ, ಮರಾಠ ಮೊಗ್ಗು, ಪಲಾವ್ ಎಲೆ ಇಷ್ಟೇ. ಸ್ಟಾರ್ಟಿಂಗ್ ಒಗ್ಗರಣೆ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ. ಯಾಕೆ ಅಂದರೆ ಮಳೆ ಬಂದಿದ್ದರಿಂದ ಕರೆಂಟ್ ತೆಗೆದುಬಿಟ್ಟಿದ್ರು. ಹಾಗಾಗಿ ನಾನು ಅದನ್ನು ಹಾಗೆ ಹೇಳ್ತಾ ಹೋಗ್ತೀನಿ, ನೀವು ಬೇಕಂದರೆ ನೋಟ್ ಮಾಡ್ಕೋಬೋದು. ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ಅರಶಿನ, ಉಪ್ಪು, ಖಾರದ ಪುಡಿ, ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡೆ. ಕುಕ್ಕರ್ಗೆ ಸಾಸಿವೆ, ಜೀರಿಗೆ, ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಎಲೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೊಟೊ ಹಾಕಿ ಎಲ್ಲ ಸಾಫ್ಟ್ ಆದಮೇಲೆ ಅಕ್ಕಿನ ನಾನು 20 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ನೀರು ಹಾಕಿ. ನಾನಿಲ್ಲಿ ತೇಜು ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಹಾಕಿ ಸಾಕು. ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ, ನನಗೆ ಗೊತ್ತಾಗುತ್ತೆ. ಬಟ್ ನಿಮಗೆ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು 1 ಸ್ಪೂನ್ ಗರಂ ಮಸಾಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2 ನಾನು ಹಾಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಸಲ್ ಮಾಡಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗೋಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.